ನನ್ನ ಫ್ರೆಂಡ್ ಮದುವೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೋ ಒಂದು ವಿಷಯಕ್ಕೆ ಹೋಗಿದ್ದು ಬಂದಿದ್ದಾಯಿತು. ಅದೇನು ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕೆಲಸ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ, ಮನೆ ಪೂಜೆ ಕೂಡ ಮುಗಿಸಿ ಊರಿಗೆ ಹೊರಡೋಣ ಅಂತ ಹೊರಟೆ. ನಾನೆಲ್ಲೋ ಟ್ರಾಫಿಕ್ ಆಗಿರಬೇಕು, ಅದಕ್ಕೆ ಇಷ್ಟೊಂದು ಆಟೋ ನಿಂತಿದೆ ಅಂತ ನಾನು ಅಂದರೆ ನಮ್ಮ ಯಜಮಾನ್ರು ಪೂರ್ತಿ ನೋಡು ಅವಾಗ ಹೇಳು ಅಂತ ಹೇಳಿದ್ರು. ಏನು ಅಂತ ನೋಡಿದ್ರೆ ಅಲ್ಲಿ ನೋಡಿದ್ರೆ LPG ಗ್ಯಾಸ್ಗೆ ಈ ಥರ ಆಟೋ ಇಷ್ಟೊಂದು ಉದ್ದಕ್ಕೂ ಸ್ಟ್ಯಾಂಡಲ್ಲಿ ನಿಂತಿದೆ ಅಂತ ಗೊತ್ತಾಯಿತು. ಹೆಚ್ಚು ಕಮ್ಮಿ ಒಂದು 3-4 ಕಿಲೋಮೀಟ್ರೇ ನಿಂತಿತ್ತು. ನಾವು ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕಾಗಿತ್ತು. ಆದರೆ ನಮ್ಮ ಅಣ್ಣ ಬರೋದು ಇನ್ನೂ ಸ್ವಲ್ಪ ಟೈಮ್ ಇತ್ತು. ನಮ್ಮ ಅಣ್ಣನ ಜೊತೆ ನಾನು ಹೊರ್ಗೆ ಹೋಗ್ತಾ ಇರೋದು. ಅದಕ್ಕೇ ಆ ಕಡೆಯೇ ಅಕ್ಕ ಅವ್ರ ಮನೆ ಇದೆ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋಗೋಣ ಅಂತ ಹೋದ್ವಿ. ನೋಡಿ ಅವರ ಅಕ್ಕ ತಮ್ಮ ಯಾವ ರೀಲ್ಸ್ ತೋರಿಸ್ತಾ ಇದ್ದಾರೆ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ಅಲ್ಲೇ ತಿಂಡಿ ಮಾಡಿಕೊಂಡು ಹೊರಟ್ವಿ. ನೋಡಿ ಯಜಮಾನ್ರು ಬಂದು ಬಾಯ್ ಮಾಡ್ಕೊಂಡು ನಿಂತಿದ್ರು. ನಮ್ಮ ಅಕ್ಕ ಬಾಯ್ ಮಾಡಿಬಿಟ್ಟು ಹೋದ್ವಿ. ನಮ್ಮ ಯಜಮಾನ್ರು ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಅವ್ರ ಊರಿಗೆ ಬರ್ತಾ ಇರಲಿಲ್ಲ. ನಾನು ಮತ್ತು ನಮ್ಮ ಚಿಕ್ಕಮ್ಮನ ಮಗ ನಮ್ಮ ಅಣ್ಣ ಇಬ್ಬರೇ ಊರಿಗೆ ಹೋಗ್ತಾ ಇದ್ದಿದ್ದು. ಅದಕ್ಕೇ ಅವ್ನು ಬೇಕ್ರಿಲಿ ಕೆಲಸ ಮಾಡೋದು. ಅದಕ್ಕೆ ಅವನೇ ಊರಿಗೆಲ್ಲಾದರೂ ಹೋಗಬೇಕು ಅಂದರೆ ನಮ್ಮನ್ನೇನಾದ್ರು ನೋಡೋಕ್ಕೆ ಬರಬೇಕು ಅಂದರೆ ತಿಂಡಿ ತೊಗೊಬರ್ತಾನೆ. ಈ ಸತಿ ಊರಿಗೆ ಹೋಗ್ತಾ ಇದ್ವಲ್ಲ, ಅದಕ್ಕೇ ನಮ್ಮ ತಾಯಿ ಮನೆಗೆ, ಆಮೇಲೆ ನಮ್ಮ ಅಜ್ಜಿ ಮನೆಗೆ, ನಮ್ಮ ಆಂಟಿ ಮನೆಗೆ ಎಲ್ಲ ಕಡೆಗೂ ತಿನ್ನಬೇಕು ಅಂತ ಜಾಸ್ತಿ ತಿಂಡಿ ತಂದಿದ್ದ. ಅದನ್ನು 4 ಡಿವೈಡ್ ಮಾಡಿ ಅಲ್ಲೇನೆ ನಮ್ಮ ಯಜಮಾನ್ರಿಗೊಂದು ಕವರ್ ಕೊಟ್ಟು ಕಳಿಸಿದ್ವಿ. ಇನ್ನು 3 ಇಟ್ಕೊಂಡು ನಾವು ಬಸ್ಸಲ್ಲಿ ಹೊರಟ್ವಿ. ಅವರು ಡೈರೆಕ್ಟ್ ಬಸ್ ಹತ್ಸೋದು ಬಿಟ್ಬಿಟ್ಟು ಈ ಥರ ಬಸ್ ಹತ್ತಿ ಸಾಕಾಗೋಯ್ತು ನನಗಂತೂ. ಬಸ್ಸಲ್ಲಿ ಹತ್ಬಿಟ್ಟು ಅಲ್ಲಿ ಸ್ಟಾಪ್ ಕೊಟ್ಟು ಇಲ್ಲಿ ಸ್ಟಾಪ್ ಕೊಟ್ಟು ಹತ್ಕೊಂಡು ಹೆಂಗೋ ಹೋಗಿ ಊರ ಕಡೆ ಇಳಿದ್ವಿ. ಫಸ್ಟ್ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡೋಣ, ಅಜ್ಜಿ ಮಾತಾಡಿಸ್ಕೊಂಡು ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾವು ನಮ್ಮೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೇ ನಾವು ಸತ್ಯಗಲ ಬಸ್ ಸ್ಟಾಪಲ್ಲೇ ಇಳ್ಕೊಂಡ್ವಿ. ಆಮೇಲೆ ನಮ್ಮ ಮಾವ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ನಮಗೊಂದು ಟೈಮ್ ಆಗೋಗಿದ್ದು, ಫುಲ್ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಅವ್ನು ತಂದಿರೋ ತಿನ್ನನ್ನು ಅಲ್ಲೇ ಓಪನ್ ಮಾಡಿಬಿಟ್ಟು ಕೇಕೆಲ್ಲ ತಿಂತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು. ನಾನು ನಮ್ಮ ಅಣ್ಣ ನಮ್ಮ ಮಾವ 3 ಜನನೂ ಒಂದೇ ವೆಹಿಕಲ್ ಹೊರಟ್ವಿ. ಅಂದರೆ ಅಲ್ಲಿಂದ ಅಲ್ಲಿಗೆ ಅಲ್ವಾ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ಲ, ಆಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ಬೇಡಿ. ಹೊಟ್ಟೆ ಹಸ್ತಿದ್ದಕ್ಕೂ ಅಮ್ಮಮ್ಮ ಅಡುಗೆ ಮಾಡಿತ್ತು. ಅಜ್ಜಿ ಚಿಕನ್ ಮಾಡಿದ್ರು. ನಾನು ಚಿಕನ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ದೋಸೆ ಹಾಕ್ಸ್ಕೊಂಡು ತಿಂದೆ. ನಮ್ಮ ಅಣ್ಣ ಚಿಕನ್ ತಿಂದ. ಹಾಗೆ ನಮ್ಮ ಅಜ್ಜಿಯವರು ಮೊಲದ ಮರಿ, ಆಮೇಲೆ ಬೆಕ್ಕು, ಕೋಳಿ ಅದೆಲ್ಲ ಸಾಕಿದ್ದಾರೆ. ಅದ್ರ ಜೊತೆ ಒಂದು 10 ನಿಮಿಷ ಆಟ ಆಡಿಬಿಟ್ಟು ನಾನು ನಮ್ಮ ಅಣ್ಣ ಬೈಕಲ್ಲಿ ಹೊರಟ್ವಿ. ನಮ್ಮ ಮಾವ ಬಂದಿಲ್ಲ. ಮಾವನ ಬೈಕ್ನೇ ಅಂದರೆ ನಮ್ಮ ಅಣ್ಣಂದೇ ಬೈಕು, ಅದನ್ನೇ ಇಸ್ಕೊಂಡು ಹೊರಟ್ವಿ. ಇಬ್ಬರೂ ಹೊರಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಮಾತಾಡಿಕೊಂಡು ನಾವು ಸತ್ಯಗಲ ಸೇತುವೆ ನೋಡಿದ್ದು. ಸತ್ಯಗಲ ಸೇತುವೆ ಈಗ ಹೊಸದು ಮಾಡಿರೋದು, ಅದನ್ನೆಲ್ಲ ನೋಡಿಕೊಂಡು ಹಳೆ ಸೇತುವೆದೆಲ್ಲ ಮಾತಾಡಿಕೊಂಡು ಇಬ್ಬರೂ ಮಾತಾಡ್ತಾ ಕಾಮಿಡಿ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಗೆ ಹೊರಟ್ವಿ. ಅಂದರೆ ನಮ್ಮ ಮನೆ ಯಾವುದು ಅಂತ ನೀವು ಅಂದ್ಕೊಂಡಿರ್ಬೋದು. ನಮ್ಮೂರು ಗುಂಡೇಗಾಲ, ಕೊಳ್ಳೇಗಾಲ ತಾಲೂಕು. ಅಲ್ಲಿಗೆ ಹೊರಟ್ವಿ. ಊರಿಗೆ ಹೋಗ್ತಿದ್ದಾಗಲೇ ಸ್ಟಾರ್ಟಿಂಗಲ್ಲೇ ನಮ್ಮ ಸ್ಕೂಲ್ ಬರುತ್ತೆ. ಅಂದರೆ ನಾನು 1 to 5th ಅಲ್ಲೇ ಓದಿದ್ದು. ಆ ಸ್ಕೂಲ್ ಬಗ್ಗೆ ಎಲ್ಲ ಅಂದರೆ ಅವನು ಗೊತ್ತಿಲ್ಲ ಅಲ್ಲ, ಅವನು ಅಂಪಾಪುರ, ನಾನು ಗುಂಡೇಗಾಲ, ಅದೆಲ್ಲ ಹೇಳ್ಕೊತಾ ಇದ್ದೆ. ಏನೋ ಬೇಜಾರಾಗಿರೋದಾಗ್ಬೋದು, ಖುಷಿಯಾಗಿರೋದು, ಸ್ಕೂಲ್ ಬಗ್ಗೆ ಬಂದ ತಕ್ಷಣವೇ ಅದೆಲ್ಲ ಹೇಳೋದೇನೋ ಒಂಥರ ಖುಷಿ ಅನಿಸುತ್ತೆ. ಆಮೇಲೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಹೋಗ್ತಿದ್ದೀವಿ ಅಂತ ಗೊತ್ತಿರೋದಕ್ಕೆ ಬೋಂಡ ಮಾಡಿದರು ಮನೆಯಲ್ಲಿ. ಬೋಂಡ ಎಲ್ಲ ತಿನ್ಕೊಂಡು ನಾನು ಟೀ ಎಲ್ಲ ಏನು ಕುಡಿಯೋಲ್ಲ, ಟೀ ಕಾಫಿಯನ್ನು ಬರೀ ಬೋಂಡ ಮಾತ್ರ ತಿಂತಾಯಿದ್ದೆ. ಆಮೇಲೆ ನಮ್ಮ ಮುದ್ದು ಜೊತೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅವಳಿಗೆ ಈ ಥರ ಮಿರರ್ ತೊಗೊಂಡೋಗಿದ್ದೆ. ನಾನು ತೊಗೊಂಡಿದ್ದೆ, ಅದನ್ನು ತೋರಿಸಿದ್ದಕ್ಕೆ ನಮಗೂ ಬೇಕು ಅಂತ ಅಂದ್ಬಿಟ್ಟು ಅವ್ಳಿಗೆ ತೊಗೊಂಡೋಗಿದ್ದೆ. ಅದನ್ನು ತೊಗೊಂಡೋಗಿ ಅವಳೆಲ್ಲರಿಗೂ ತೋರಿಸ್ಕೊಬತ್ತಿದ್ಲು ವಚ್ಚರಿಂದ. ತೊಗೊಬಂದಿತ್ತೆ, ನಮ್ಮ ಅತ್ತೆ ತೊಗೊಬಂದೈತೆ ಅಂದ್ಕೊಂಡು ಅದನ್ನೆಲ್ಲ ತೋರಿಸ್ಕೊಂಡು. ಆಮೇಲೆ ಸಂಜೆ ಆಯ್ತಿರ್ಬೇಕಾದ್ರೆ ನಮ್ಮಣ್ಣ ಫಿಶ್ ತಂದಿದ್ದ. ಅದನ್ನು ಸ್ವಲ್ಪ ತಿನ್ಕೊಂಡು ಆಮೇಲೆ ನಮ್ಮ ಮುದ್ದಿಗೆ ಊಟ ಮಾಡ್ಸೋಕ್ಕೆ ಅಂತ ನಮ್ಮ ಅದಕ್ಕೆ ಈಚೆ ಕರ್ಕೊಂಡು ಹೋದ್ರು. ನೋಡಿ ಅವಳು ಆಟ ಆಡಿಸ್ಕೊಂಡು ಅವಳು ಊಟ ತಿನ್ನಿಸೋಷ್ಟರಲ್ಲಿ 1 hour ಆಗುತ್ತೆ. ಒಂದು ತುತ್ತಿಗೆ ಏನಾದರೂ ಒಂದು ಹೇಳಬೇಕು, ಆಮೇಲೆ ಕತೆ ಥರ ಹೇಳಿದ್ಮೇಲೆ ಆಮೇಲೆ ಒಂದು ತುತ್ತು ತಗ್ಸ್ಕೊತಾಳೆ. ಅವಳ ಜೊತೆ ಆಟ ಆಡ್ಕೊಂಡು ಅವಳಿಗೆ ತಿನ್ನಿಸೋಷ್ಟರಲ್ಲೇ 1 hour ಆಗೋಯ್ತದೆ. ಆಮೇಲೆ ನಾವು ಕೂಡ ಈಚೆ ಒಂದು 5 ನಿಮಿಷ ಊಟ ಎಲ್ಲ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು ಆಟ ಆಡೋಣ ಅಂತ ಬಂದ್ವಿ. ನಾನು ನಮ್ಮ ಮುದ್ದು ಎಲ್ಲ ಆಟ ಆಡಿಕೊಂಡು ಅವಳು ಮಲ್ಕೊತೀನಿ ಅಂತ ಬಂದಳು. ಅವಳೆಲ್ಲ ಮಲ್ಗವಳೆ ಅಂತ ಅಂದ್ಬಿಟ್ಟು ನಾನು ನೋಡೋಕೆ ಹೋದರೆ ಮೊಬೈಲ್ ಇಟ್ಕೊಂಡು ನೋಡಿ ಲಾಲಿ ಒಳಗಡೆ ಮೊಬೈಲ್ ಇಟ್ಕೊಂಡವಳೆ. ನಾನು ನಿದ್ದೆ ಮಾಡ್ತಾವಳೆ ಅಂದರೆ ನಿದ್ದೆನೇ ಮಾಡ್ತಾಯಿಲ್ಲ. ಆಮೇಲೆ ಮತ್ತೆ ಎದ್ದು ನಮ್ಮ ಅಪ್ಪನ ಜೊತೆ ವಾಕಿಂಗ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದ್ಲು. ಆಮೇಲೆ ಮತ್ತೆ ಬಂದಳು. ನಾರ್ಮಲ್ ಟೈಮಲ್ಲಿ 7 ಗಂಟೆ 8 ಗಂಟೆಗೇ ಮಲ್ಕೋತಾಳೆ ಅಂತಾಳೆ. ಅವತ್ತು 10 ಗಂಟೆ ಆದರೂ ಇನ್ನೂ ಆಟ ಆಡ್ತಾನೇ ಇದ್ಲು. ನನಗೆ ಫುಲ್ ಟಯರ್ಡಾಗಿದ್ದು, ನನಗೂ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ನಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಹೆಚ್ಚು ಕಮ್ಮಿ 12 ಗಂಟೆ ತನಕನೂ ಆಟ ಆಡೋದ್ಲು. ಆಮೇಲೆ ಅವಳು ನಿದ್ದೆ ಮಾಡಿದ್ಲು. ನಮಗೂ ಟಯರ್ಡ್ ಆಗಿತ್ತಲ್ಲ, ನಾವು ಕೂಡ ನಿದ್ದೆ ಮಾಡಿದ್ವಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ಲು. ನೋಡಿ ಇವಾಗ ಬೆಳಗ್ಗೆನೇ
ಫೋನ್ ಕೊಡು, ಅದು ಕೊಡು, ಇದು ಕೊಡು ಅಂತ ಆಟ ಆಡ್ತಾಳೆ. ಅಷ್ಟೊಂದು ಫೋನ್ ರೂಢಿ ಆಗಿರಲಿಲ್ಲ, ಈ ನಡುವೆ ರೂಢಿ ಆಗಿಬಿಟ್ಟವಳೆ. ಆಮೇಲೆ ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕಾಗಿತ್ತು ಪಾಳ್ಯಕ್ಕೆ. ನಮ್ಮಮ್ಮ ಅವ್ರ ಜೊತೆ ನಾವು ಕೂಡ ಬರ್ತೀವಿ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಅಪ್ಪ ಅಮ್ಮ ಎಲ್ಲ 4 ಜನನು ಒಂದೇ ಗಾಡೀಲೇ ಹೋಗಿದ್ವಿ. ಅಂದರೆ ಎಕ್ಸೆಲ್ ಅಲ್ವಾ, ಮೇಂಟೈನ್ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಂದರೆ 1 ಕಿಲೋಮೀಟ್ರ್ ಅಲ್ವಾ ಅಂತ. ಆಮೇಲೆ ನಮ್ಮಮ್ಮ ಬ್ಯಾಂಕ್ ಒಳಗಡೆ ಹೋಯ್ತು. ನಾನು ನಮ್ಮ ಮುದ್ದು ನಮ್ಮಪ್ಪ ಎಲ್ಲ ಇಲ್ಲೇ ಕುತ್ಕೊಂಡು ಆಟ ಆಡ್ತಾಯಿದ್ವಿ. ನೋಡಿ ಫೋನ್ ಕೊಡು, ಫೋನ್ ಕೊಡು ಅಂತ ಹಿಂಗೆ ಆಡ್ತಾಯಿದ್ದಾಳೆ. ಅಷ್ಟೊಂದು ಫೋನ್ ರೂಢಿನೇ ಆಗಿರಲಿಲ್ಲ, ಈ ನಡುವೆ ರೂಢಿ ಆಗಿಬಿಟ್ಟವಳೆ. ಸರಿ ಆಯಿತು ಅಂದ್ಬಿಟ್ಟು ಬ್ಯಾಂಕ್ ಈಚೆ ಇದ್ದರೆ ತುಂಬ ತಲಾಟೆ ಆಡ್ತಾಳೆ ಅಂದ್ಬಿಟ್ಟು ಬ್ಯಾಂಕ್ ಒಳಗಡೆ ಹೋದ್ವಿ. ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಕೂಡ ಕೂಳೆ ಮಾಡ್ತಾಯಿದ್ಲು. ಅಲ್ಲಿ ಹೋಗೋದು, ಬಟ್ಟೆ ಎಳಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಈ ಕಡೆ ಬಾ, ಆ ಕಡೆ ಬಾ ಸೀಟ್ಗೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ಲು, ಹತ್ತೋದು ಇಳಿಯೋದು ಚೇರಿಂದ ಆ ಥರ ಮಾಡ್ತಾಯಿದ್ಲು. ಆಮೇಲೆ ಅಲ್ಲೊಂದು ಪಾಪು ಬಂದಿತ್ತು ಬ್ಯಾಂಕಿಗೆ ಅವ್ರ ಅಮ್ಮನ ಜೊತೆ. ಆ ಪಾಪು ಜೊತೆ ತೀಟ ಆಡ್ತಿರ್ಲಿಲ್ಲ. ಆಮೇಲೆ ಪಾಪುನ ಮುದ್ದು ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಚೆಂದ ಇತ್ತು, ನನಗಂತೂ ಖುಷಿ ಆಯ್ತಾಯಿತ್ತು. ಯಾಕಂದರೆ ಆಲ್ಮೋಸ್ಟ್ ಮಕ್ಕಳು ಅಂದರೆ ಹೊಡೆಯೋದೇ ಜಾಸ್ತಿ ಅವಳು. ಇದೇ ಫಸ್ಟ್ ಅನಿಸುತ್ತೆ ಪಾಪುನ ಮುದ್ದು ಮಾಡ್ತಾ ಇದ್ದಿದ್ದು. ನನಗೆ ಭಯ ಯಾವಾಗ ಗಿಂಡ್ಬಿಡ್ತಾಳು ಹೊಡೆದ್ಬಿಡ್ತಾಳು ಅಂತ, ಅದಕ್ಕೆ ಬಾ ಬಾ ಅಂತ ಕರೀತಾ ಇದ್ದೆ. ಆಮೇಲೆ ಅಮ್ಮ ಬ್ಯಾಂಕ್ ಕೆಲಸ ಎಲ್ಲ ಮುಗೀತು ಅಂತ ಅಂದ್ಕೊಂಡು ಪಾಳ್ಯದಿಂದ ಊರ ಕಡೆ ಹೊರಟ್ವಿ. ಆಮೇಲೆ ಹಿಂಗೇನಾದರೂ ಬೇಕಾ ಅಂದೆ, ನಂಗೆ ಐಸ್ ಕ್ರೀಮ್ ಬೇಕು ಅಂದ್ಲು. ಸರಿ ಆಯಿತು ಬಾ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ಮತ್ತು ಸಂಜೆ ಮದುವೆಗೆ ಹೋಗ್ಬೇಕಾಗಿತ್ತು. ಹೇಳಿದ್ನಲ್ವ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾಯಿದ್ದೀನಿ ಅಂತ. ನಾನು ಆ್ಯಕ್ಚುಲಿ ಮದುವೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಆದರೆ ನಮ್ಮಮ್ಮರು ನೈಟೇ ಹೋಗ್ತೀವಿ ನಾವು ಓದಿದ್ದಕ್ಕೆ, ಹಂಗಾದ್ರೆ ನೈಟೇ ಆದರೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ವಿ. ಮದುವೆ ಇದ್ದಿದ್ದು ಕೊಳ್ಳೇಗಾಲದಲ್ಲಿ. ಕೊಳ್ಳೇಗಾಲಕ್ಕೆ ಹೋಗ್ತಾ ಇರಬೇಕಾದ್ರೆ ನೋಡಿ ಚೆನ್ನಾಗಿ ಮಾಡಿದ್ದಾರಲ್ವ, ಚೆನ್ನಾಗೈತೆ. ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಏನೋ ಒಂಥರ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹೋದ್ವಿ. ಆಮೇಲೆ ಟೀ ಕಾಫಿ ಮತ್ತು ಮಿಕ್ಚರ್ ಎಲ್ಲ ಕೊಡ್ತಾಯಿದ್ರು. ನಾನು ಟೀ ಕಾಫಿನೂ ಕುಡಿಯಲ್ವಲ್ಲ, ಅದಕ್ಕೆ ನಾವು ಅವ್ರ ಜೊತೆ ಹೋದೆ ಸುಮ್ಮನೆ. ಅವ್ರ ಜೊತೆ ಹೋಗ್ಬೇಕಾದ್ರೆ ಮದುವೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅವಳು ನನ್ನ ಸೀನಿಯರು, 1 ವರ್ಷ ಸೀನಿಯರ್ ಅಷ್ಟೇ, ಅದರ ಫ್ರೆಂಡು. ಮದುವೆಗೆ ಇನ್ವೈಟ್ ಮಾಡಿದಾಗ ನನಗೆ ಹೋಗೋಕೆ ಇಷ್ಟ ಇತ್ತು. ಬಟ್ ಊರಿಗೆ ಹೋದರೆ ಮಾತ್ರ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಅನಿವಾರ್ಯ ಕಾರಣದಿಂದ ಊರಿಗೆ ಹೋಗಂಗಾಯಿತು. ಹಾಗೆ ಮದುವೆಗೂ ಹೋದಂಗಾಯಿತು. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ವಿಶ್ ಮಾಡಿಬಿಟ್ಟು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಓಡೋಣ ಅಂತ ಹೊರಟ್ವಿ. ನೋಡಿ ಮುದ್ದುಗೆ ಅವ್ರ ಅಜ್ಜಿ ಹಂಗೆ ಕವರ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನೈಟ್ ಅಲ್ವಾ, ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಕಟ್ಕೊಂಡು ಹೋಯ್ತಾ ಇದ್ದಾಳೆ. ಅಂದರೆ ನಾವು ಮನೆಗೆ ಹೋಗ್ತಾ ಇಲ್ಲ, ನಾವೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವಾಗ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಮುದ್ದಿಗೆ ಬಾಯ್ ಮಾಡೋದು, ಅವಳನ್ನ ಕಳಿಸೋದೇ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಕ್ಯೂಟಿ ಪೈ. ಅದೆಲ್ಲ ಅವಳ ಮಾತಾಡ್ಸ್ಕೊಂಡು ಅವರೆಲ್ಲ ಮನೆ ಕಡೆ ಹೊರಟ್ವು. ನಾವು ಮತ್ತು ನಮ್ಮ ಅಣ್ಣ ನಮ್ಮ ಅಕ್ಕ ಅವರೆಲ್ಲರೂ ಇನ್ನೊಂದೆಲ್ಲ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ನಾವು ಕೂಡ ಅಲ್ಲಿಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.